ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಇನ್ಮೇಲೆ ನಮ್ಮ ಚಾನೆಲ್ನಲ್ಲಿ ಅಂದ್ರೆ ನಿಮ್ಮ ಪ್ರೀತಿಯ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿದಿನವೂ ಒಂದೊಂದು ಕಥೆಗಳನ್ನ ಅಂದ್ರೆ ಪ್ರೇಮದ ಕಥೆಗಳನ್ನ ನಿಮ್ಮ ಮುಂದೆ ಇನ್ನು ಮುಂದೆ ಪ್ರಸ್ತುತಪಡಿಸ್ತೀವಿ ಸ್ನೇಹಿತರೆ. ನನಗನ್ಸುತ್ತೆ ನಿಮಗೆ ಈ ಪ್ರಯತ್ನ, ನಮ್ಮ ಒಂದು ಸಣ್ಣ ಪ್ರಯತ್ನ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದರ ಒಂದು ಮೊದಲ ಮುನ್ನುಡಿಯಾಗಿ ಇವತ್ತು ನಾನು ನಿಮ್ಗೆ ಒಂದು ಕಥೆಯನ್ನ ತಂದಿದ್ದೇನೆ. ಅದರ ಹೆಸರು ಒಂದು ಪತ್ರದ ಪ್ರೇಮ. ಶ್ರುತಿ ಪ್ರತಿದಿನವೂ ಬೆಳಗ್ಗೆ 7 ಗಂಟೆಗೆ ರೈಲಿನಲ್ಲಿ ಕಾಲೇಜಿಗೆ ಹೋಗುತ್ತಿದ್ದಳು. ಅದೇ ರೈಲಿನಲ್ಲಿ ಪ್ರತಿದಿನ ರವಿ ಕೂಡ ಪ್ರಯಾಣಿಸುತ್ತಿದ್ದ. ಅವಳಿಗೆ ಗೊತ್ತಿರಲಿಲ್ಲ, ಪ್ರತಿದಿನ ಆಕೆ ಬರುವ ಸಮಯ, ಆಕೆಯ ನಗುವು, ಆಕೆಯ ಪುಸ್ತಕ ಓದುವ ಶೈಲಿ ಎಲ್ಲವನ್ನೂ ಅವನು ಗಮನಿಸುತ್ತಿದ್ದನೆಂದು. ಆ ಗದ್ದಲದ ಮಧ್ಯೆ ಶ್ರುತಿ ಪುಸ್ತಕ ಹಿಡಿದು ಕಿಟಕಿಯ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡು ಓದುತ್ತಿದ್ದಳು. ಆಕೆಯ ಕೂದಲನ್ನು ಮುಟ್ಟಿ ಹೋಗುವ ಗಾಳಿ, ಕಿಟಕಿಯ ಅಂಚಿನಿಂದ ಬೀಳುವ ಬೆಳಕಿನ ಕಿರಣ ರವಿಗೆ ಅದು ಕವಿತೆಯ ದೃಶ್ಯವಾಗಿತ್ತು. ರವಿ ಎಂದಿಗೂ ಮಾತನಾಡಲಿಲ್ಲ, ಆದರೆ ಪ್ರತಿದಿನ ಮನಸ್ಸಿನಲ್ಲಿ ಒಂದು ಮಾತು ಬರೆಯುತ್ತಿದ್ದ. ಇವತ್ತು ಹೇಳ್ತೀನಿ. ಆದರೆ ಆ ಮಾತುಗಳೆಲ್ಲ ಕಾಗದದಲ್ಲಿ ಮಾತ್ರ ಬರೆದ ಕವನಗಳಾಗಿ ಉಳಿಯುತ್ತಿದ್ದವು. ಆದರೆ ಅದನ್ನು ಎಂದಿಗೂ ಕೊಡುವ ಧೈರ್ಯ ಇರಲಿಲ್ಲ. ಒಂದು ದಿನ ರೈಲು ತುಂಬಾ ತುಂಬಿತ್ತು. ಶ್ರುತಿ ತನ್ನ ಪುಸ್ತಕವನ್ನು ಕೈಯಿಂದ ಜಾರಿ ಬಿಟ್ಟಳು. ರವಿ ಅದನ್ನು ಎತ್ತಿಕೊಟ್ಟಾಗ ಅವನ ಕಣ್ಣುಗಳು ಮೊದಲ ಬಾರಿಗೆ ಮುಖಾಮುಖಿಯಾದವು. ಆ ಕ್ಷಣದಲ್ಲಿ ಅವರ ಹೃದಯಗಳು ಏನೋ ಹೇಳಿದವು, ಆದರೆ ಮಾತುಗಳಿಲ್ಲದ ಪ್ರೀತಿ ಅಲ್ಲಿ ಮೊಳಕೆಯೊಡೆದಿತ್ತು. ಮೊಳಕೆಯೊಡೆದ ಪ್ರೀತಿ ರವಿಯ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು, ಆದರೆ ಶ್ರುತಿಗೆ ಅದು ಗೋಚರಿಸಲೇ ಇಲ್ಲ. ಒಮ್ಮೆ ಶ್ರುತಿ ರೈಲಿನಲ್ಲಿ ನಿಂತುಕೊಂಡು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಾಗ ರವಿ ಆಕೆಯನ್ನು ನೋಡಿ ಕೇಳಿದ, ನೀವು ಯಾವ ಪುಸ್ತಕ ಓದುತ್ತಿದ್ದೀರಿ? ಆಕೆ ನಗುತ್ತಾ, ಪ್ರೀತಿಯನ್ನು ಅರಿತುಕೊಳ್ಳದವರ ಕತೆ ಎಂದು ಹೇಳಿ ಪುಸ್ತಕ ಮುಚ್ಚಿಟ್ಟಳು. ಅದರಿಂದಲೇ ಅವರ ನಡುವಿನ ನಿಶ್ಶಬ್ದ ಸ್ನೇಹ ಹುಟ್ಟಿತು. ಮುಂದಿನ ದಿನಗಳಲ್ಲಿ ಶ್ರುತಿ ಅವನಿಗೆ ಸಣ್ಣ ನಗೆ ಕೊಡುತ್ತಿದ್ದಳು. ಒಮ್ಮೊಮ್ಮೆ ಹಾಯ್ ಎನ್ನುತ್ತಿದ್ದಳು. ಆ ಕ್ಷಣದಲ್ಲಿ ರವಿಗೆ ಜೀವನವೇ ಹೊಸ ಬಣ್ಣ ತಾಳುತ್ತಿತ್ತು. ಆದಷ್ಟು ದಿನಗಳು ಹೀಗೇ ಹೋದವು. ರವಿ ಪ್ರತಿದಿನವೂ ರೈಲಿನಲ್ಲಿ ಅದೇ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಿದ್ದ. ಅವನ ಮುಂದೆ ಶ್ರುತಿ ಪುಸ್ತಕ ಹಿಡಿದು ಕಿಟಕಿಯ ಹೊರಗೆ ಮಿಂಚಿನಂತೆ ಹಾದು ಹೋಗುವ ಹೊಲಗಳನ್ನು, ಆಕಾಶದ ಮೋಡಗಳನ್ನು ನೋಡುತ್ತಿದ್ದಳು. ಆಕೆಯ ಕೂದಲಿನ ತುದಿಗಳು ಗಾಳಿಯಿಂದ ಆಡುವಾಗ ಅವನ ಹೃದಯದ ತಂತಿಗಳು ಮೃದುವಾಗಿ ನಾದಿಸುತ್ತಿದ್ದವು. ಒಂದು ದಿನ ಹೀಗೆ ನಿಂತುಕೊಂಡು ಕಿಟಕಿಯಿಂದ ಹೊರಗಡೆ ನೋಡುತ್ತಿದ್ದಾಗ ರವಿ ತನ್ನ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ಕೇಳಿದ, ನೀವು ಯಾವ ಪುಸ್ತಕ ಓದುತ್ತಿದ್ದೀರಿ? ಶ್ರುತಿ ತಲೆ ಎತ್ತಿ ನೋಡಿ ಸ್ವಲ್ಪ ನಗೆ ಬಿಟ್ಟಳು. ಅವಳ ಕಣ್ಣುಗಳಲ್ಲಿ ಕವಿತೆಯ ನಿಶ್ಶಬ್ದತೆ ಇತ್ತು. ಪ್ರೀತಿಯನ್ನು ಅರಿತುಕೊಳ್ಳದವರ ಕತೆ ಎಂದಳು ಆಕೆ ನಿಶ್ಶಬ್ದವಾಗಿ ಕಾಗದದ ಪುಟ ಮುಚ್ಚುತ್ತ. ಅವನಿಗೆ ಆ ಉತ್ತರ ಹೃದಯದೊಳಗೆ ಬೀಳುವ ಮಳೆಯಂತೆ ತಟ್ಟಿತು. ಅವಳು ನಗುತ್ತಾ ಹೋದಳು, ಆದರೆ ಆ ನಗೆ ಅವನ ಮನಸ್ಸಿನಲ್ಲಿ ದಿನಪೂರ್ತಿ ಮೊಳಗುತ್ತಲೇ ಇತ್ತು. ಅದರಿಂದಲೇ ಅವರ ನಡುವೆ ಒಂದು ಮೌನದ ಸ್ನೇಹ ಹುಟ್ಟಿತು. ಅದು ಮಾತಿಲ್ಲದ, ಆದರೆ ಮನಸ್ಸಿನ ಮಾತುಗಳಿಂದ ತುಂಬಿದ ಬಂಧ. ಮುಂದಿನ ದಿನಗಳಲ್ಲಿ ಶ್ರುತಿ ರೈಲು ಬರುವಷ್ಟರಲ್ಲೇ ರವಿಯ ಹೃದಯ ಉಸಿರಾಡುವಂತಾಗುತ್ತಿತ್ತು. ಅವಳು ಬಂದ ಕ್ಷಣ ಆಕೆ ಕಣ್ಣಿನಿಂದ ಒಂದು ಚಿಕ್ಕ ನಗೆ ನೀಡುತ್ತಿದ್ದಳು. ಕೆಲವೊಮ್ಮೆ ಹಾಯ್ ಎನ್ನುತ್ತಿದ್ದಳು. ಆ ನಗೆಯ ಹಿಂದೆ ಒಂದು ಚಿಕ್ಕ ಕಾಳಜಿ, ಒಂದು ಪರಿಚಯ, ಒಂದು ಚಿಕ್ಕ ಪ್ರೀತಿ ಅಡಗಿತ್ತು. ರವಿಗೆ ಪ್ರತಿ ಹಾಯ್ ಎಂದರೆ ಒಂದು ಹೊಸ ಬೆಳಿಗ್ಗೆಯಂತಾಗುತ್ತಿತ್ತು. ಅವನ ಜೀವನದ ಬಣ್ಣಗಳು ಬದಲಾಗುತ್ತಾ ಬಂದವು. ಮೊದಲು ಬೂದು ಬಣ್ಣದ ದಿನಗಳು,
ಈಗ ನೀಲಿ ಆಕಾಶ, ಹಸಿರು ಮರಗಳು, ಬಂಗಾರದ ಬೆಳಕುಗಳಿಂದ ತುಂಬಿದವು. ಅವನು ಪುಸ್ತಕ ಓದುತ್ತಿರಲಿಲ್ಲ, ಏಕೆಂದರೆ ಅವನ ಪುಸ್ತಕವೇ ಶ್ರುತಿಯಾಗಿದ್ದಳು. ಅವಳ ಕಣ್ಣಿನ ನೋಟವೇ ಪದ್ಯ, ಅವಳ ನಗುವೇ ಕವನದ ರಾಗ. ಒಮ್ಮೆ ರೈಲು ನಿಂತಾಗ ಶ್ರುತಿ ಕಿಟಕಿಯಿಂದ ಹೊರಗೆಡೆ ಕೈಚಾಚಿ ಮಳೆಯ ಹನಿಗಳನ್ನು ಮುಟ್ಟುತ್ತಿದ್ದಳು. ಅವನ ಕಣ್ಣಿನಲ್ಲಿ ಆ ದೃಶ್ಯ ತುಂಬಿತು. ಆ ಕ್ಷಣದಲ್ಲಿ ಅವನು ಮನಸ್ಸಿನಲ್ಲಿ ಒಂದು ಸಾಲನ್ನು ಬರೆದನು: ಅವಳು ಮಳೆ ಮುಟ್ಟುತ್ತಿದ್ದಾಳೆ, ನಾನು ಅವಳ ಕನಸು ಮುಟ್ಟುತ್ತಿದ್ದೇನೆ. ಆ ದಿನದಿಂದ ಪ್ರತಿ ಸಂಜೆ ಅವನು ಅವಳಿಗಾಗಿ ಒಂದು ಕವಿತೆ ಬರೆಯುತ್ತಿದ್ದ. ಆದರೆ ಅವು ಯಾರಿಗೂ ತೋರಿಸಲಿಲ್ಲ. ಅವು ಶ್ರುತಿಯ ನಗೆಯಂತೆಯೇ ಮೌನವಾಗಿಯೇ ಉಳಿದವು. ಆದರೆ ಅವನ ಹೃದಯದಲ್ಲಿ ಜೀವಂತವಾಗಿಯೇ ಬೆಳೆದು ಬಂದವು. ಅವರ ಬದುಕು ನಿಧಾನವಾಗಿ ಬದಲಾಯಿಸತೊಡಗಿತು. ಆ ದಿನದ ನಗು, ಕಣ್ಣಿನ ನೋಟ, ಕಾಫಿಯ ಉಷ್ಣತೆ ಎಲ್ಲವೂ ಅವರ ಹೃದಯದಲ್ಲಿ ಹೊಸ ಪ್ರೇಮದ ಬೀಜ ಬಿತ್ತಿತ್ತು. ಮುಂದಿನ ದಿನ ರೈಲಿನಲ್ಲಿ ಇಬ್ಬರು ಒಂದೇ ಸೀಟಿನಲ್ಲಿ ಕುಳಿತುಕೊಂಡರು. ಮೌನ ಇತ್ತಾದರೂ ಆ ಮೌನದಲ್ಲೇ ಪ್ರೀತಿಯ ಮಾತುಗಳು ಮುಗಿಲೆತ್ತರಕ್ಕೇರಿದವು. ಶ್ರುತಿ ತನ್ನ ಪುಸ್ತಕ ಓದುತ್ತಿದ್ದಳು. ಆದರೆ ಪುಟಗಳ ಮಧ್ಯೆ ಅವಳ ಕಣ್ಣುಗಳು ಆಗಾಗ ರವಿಯ ಕಡೆ ತಿರುಗುತ್ತಿದ್ದವು. ರವಿಯ ಕೈಯಲ್ಲಿದ್ದ ಪೆನ್ನಿನ ಚಲನೆಯೇ ನಿಧಾನಗೊಂಡಿತ್ತು, ಏಕೆಂದರೆ ಅವನ ಮನಸ್ಸು ಈಗ ಕವಿತೆ ಬರೆಯುತ್ತಿರಲಿಲ್ಲ, ಪ್ರೇಮವನ್ನು ಅನುಭವಿಸುತ್ತಿತ್ತು. ಒಮ್ಮೆ ರೈಲು ತಡವಾಗಿ ಬಂದಾಗ ಅವರು ನಿಲ್ದಾಣದ ಬೆಂಚಿನಲ್ಲಿ ಕುಳಿತುಕೊಂಡರು. ಮತ್ತೆ ಮಳೆಯ ಹನಿ ಪ್ರಾರಂಭವಾಯಿತು. ಶ್ರುತಿ ತನ್ನ ಕೈಯಲ್ಲಿ ಹನಿಗಳನ್ನು ಹಿಡಿದುಕೊಂಡು ಹೇಳಿದಳು: ನಿನ್ನ ಕವಿತೆಗಳಿಗೂ ಇಂಥ ಮಳೆಯ ಸ್ಪರ್ಶ ಇರುತ್ತದೆಯಾ ರವಿ? ಇವನು ನಿಧಾನವಾಗಿ ನಗುತ್ತಾ ಹೇಳಿದ: ಇಂದಿನಿಂದ ನನ್ನ ಪ್ರತಿಯೊಂದು ಸಾಲಿನಲ್ಲೂ ನೀನೇ ಇರ್ತೀಯೆ. ಅವಳ ಕಣ್ಣಲ್ಲಿ ಅಚ್ಚರಿಯ ಹೊಳಪು ಮೂಡಿತು. ಮೌನವು ಮತ್ತೆ ವಿಸ್ತರಿಸಿತು. ಆದರೆ ಈ ಬಾರಿ ಅದು ಅಸಹಜವಾಗಿರಲಿಲ್ಲ. ಅದು ಹೃದಯದ ಮಾತಿನಂತೆ ತಂಪಾಗಿತ್ತು. ದಿನಗಳು ಹೀಗೇ ಸಾಗಿದವು. ಪ್ರತಿ ಬೆಳಗ್ಗೆ ಶ್ರುತಿಗೆ ರವಿಯು ಮುಖ ಕಾಣದೆ ದಿನ ಪ್ರಾರಂಭವಾಗುತ್ತಿರಲಿಲ್ಲ. ಅವಳು ಹತ್ತುವ ಮುನ್ನ ರವಿ ಕಿಟಕಿಯ ಪಕ್ಕದಲ್ಲಿ ಪುಸ್ತಕ ತೆರೆದಿಟ್ಟಂತೆ ನಟಿಸುತ್ತಿದ್ದ. ಆದರೆ ಮನಸ್ಸು ಅವಳ ಹತ್ತುವ ಹೆಜ್ಜೆಗೆ ಕಾಯುತ್ತಿತ್ತು. ಒಂದು ದಿನ ಶ್ರುತಿ ಅವನಿಗೆ ಚಿಕ್ಕ ನೋಟು ಕೊಟ್ಟಳು. ನಿನ್ನ ಕವಿತೆಗಳು ನನಗೆ ಓದಲಾಗದ ಭಾವನೆಗಳನ್ನ ಅರ್ಥ ಮಾಡಿಸಿವೆ. ಅವನು ಅದನ್ನು ಓದಿದ ತಕ್ಷಣದಲ್ಲಿ ಅವನ ಮನಸ್ಸು ನಡುಗಿತು. ಪ್ರೀತಿ ಈಗ ಮೌನದಿಂದ ನುಡಿಗೆ ಬರುವ ಹಾದಿಯಲ್ಲಿತ್ತು. ಅವರ ಪ್ರೇಮವು ಅತೀ ಸರಳ, ಯಾವುದೇ ಆಭರಣವಿಲ್ಲದ, ವಾಕ್ಯವಿಲ್ಲದ, ಕಣ್ಣಿನ ನೋಟದಲ್ಲೇ ಅರಳಿದ ಪ್ರೀತಿ. ರೈಲು ನಿಲ್ದಾಣದ ಬೆಂಚುಗಳು ಅವರ ಕಥೆಯ ಸಾಕ್ಷಿಗಳಾದವು. ಕಾಫಿ ಅಂಗಡಿಯ ಕಿಟಕಿಯ ಬಳಿ ಮಳೆಯ ಹನಿ ಬೀಳುವ ಪ್ರತಿ ಕ್ಷಣದಲ್ಲಿ ಅವರ ನೆನಪುಗಳೆಲ್ಲ ಹಸಿರಾಗುತ್ತಿದ್ದವು. ಒಮ್ಮೆ ಶ್ರುತಿ ಅನಾರೋಗ್ಯದಿಂದ ಕಾಲೇಜಿಗೆ ಬರಲಿಲ್ಲ. ರವಿಗೆ ಆ ದಿನ ಶಾಂತಿ ಇರಲಿಲ್ಲ. ಅವನು ಆಕೆಯ ಮನೆಗೆ ಹೋಗಿ ಪುಸ್ತಕದೊಳಗೆ ಒಂದು ಕವಿತೆ ಇಟ್ಟನು: ನೀನಿಲ್ಲದ ಈ ಬೆಳಗ್ಗೆ ಬೂದು ಬಣ್ಣದಾಗಿದೆ, ನಿನ್ನ ನಗುವಿಲ್ಲದೆ ಹೂವು ಅರಳಲು ಹೆದರುತ್ತಿದೆ. ಮತ್ತೆರಡು ದಿನಗಳ ನಂತರ ಶ್ರುತಿ ರೈಲಿಗೆ ಹತ್ತಿದಳು. ಅವಳು ಅವನನ್ನು ಕಂಡ ಕ್ಷಣದಲ್ಲಿ ಕಣ್ಣು ತುಂಬಿದ ನಗೆಯೊಂದನ್ನು ಕೊಟ್ಟಳು. ಅದು ಮಾತಿಲ್ಲದ ಧನ್ಯವಾದ, ಆದರೆ ಹೃದಯದೊಳಗೆ ನಿಷ್ಠಾವಂತ ಪ್ರೇಮದ ಪ್ರತಿಕ್ರಿಯೆ. ಆ ಕ್ಷಣದಿಂದ ಅವರ ಜೀವನವೇ ಒಂದು ಮೌನ ಕವಿತೆಯಾಯಿತು. ಅಲ್ಲಿ ಮಳೆ ಹನಿ ಸಂಗೀತವಾಯಿತು, ಕಾಫಿಯ ಸುವಾಸನೆ ಪ್ರೀತಿಯ ನೆನಪಾಯಿತು, ಮತ್ತು ಇಬ್ಬರ ಕಣ್ಣುಗಳು ಪರಸ್ಪರದ ಅರ್ಥಗಳನ್ನು ಓದುವ ಕವಿತೆಯ ಪುಟಗಳಾದವು. ಆದರೆ ಒಂದು ದಿನ ಶ್ರುತಿ ಹೇಳಿದಳು: ನಾನು ಮುಂದಿನ ವಾರ ಬೆಂಗಳೂರು ಹೋಗ್ತೀನಿ, ನಮ್ಮ ಮಾವನ ಮನೆಗೆ. ಮುಂದೆ ಇಲ್ಲಿ ರೈಲು ಹಿಡಿಯುವುದಿಲ್ಲ. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ.
ಶ್ರುತಿ ಈಗ ಮತ್ತೆಂದೂ ತಾನು ಬರುವುದಿಲ್ಲ, ಅಂದ್ರೆ ಆ ಸ್ಥಳದಲ್ಲಿ ರೈಲನ್ನ ಹತ್ತುವುದಿಲ್ಲ ಇನ್ನು ಮುಂದೆ. ಅವಳು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಳೆ. ಇದಕ್ಕೆ ರವಿ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ, ಅವರ ಪ್ರೀತಿ ಈಗ ಏನಾಗುತ್ತೆ ಎಂಬುದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಮಗೆ ಈ ಕತೆ ಇಷ್ಟವಾಗಿತ್ತು ಅಂದ್ರೆ ದಯವಿಟ್ಟು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಕಥೆಯನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ, ಅವರು ಕೂಡ ಈ ಕಥೆಯನ್ನ ಕೇಳಲಿ ಸ್ನೇಹಿತರೆ. ಇಷ್ಟೊತ್ತು ನನ್ನ ಕಥೆಯನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.